ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತಾರಂದ್ರೆ, ಕಾಂತಾರ ಐದಲ್ಲ ಪೂರ ಶೂಟ್ ಆಗಿದ್ದಿದೆ ಲೊಕೇಶನ್. ನಂಗಂತೂ ದೇವರನ್ನೇ ರೋಡ್ ಗೊತ್ತಿಲ್ಲ ಇಲ್ಲಿದೆ. ಅಣ್ಣ ರಾಡವೆನ್ನೂರು. एवरी टाइम पूछ जाओ तो गज था काल चिकन गज बाय थैंक यू. हाँ बाय बाय. ಹಲೋ ನಮಸ್ಕಾರ, ವೆಲ್ಕಮ್ ಟು ಕೋಲ್ ಬೈಕ್ ಕೋಮಲ್ ಯೂಟ್ಯೂಬ್ ಚಾನಲ್. ಸೊ ಆಫ್ಟರ್ ವೆರಿ ಲಾಂಗ್ ಆಫ್ಟರ್ ಲೇಹ್ ಲದ್ದಾಖ್ ನೆಕ್ಸ್ಟ್ ರೈಡ್ ನಂದಿದೆ. ರೈಡ್ ಐ ಮೀನ್ ನಾಟ್ ಹೆಂಗಪ್ಪ ಅಂದ್ರೆ 3-4 ಡೇಸಿಂದ ರೈಡ್ ಅಲ್ಲ, ಮತ್ತು ಹಿಂಗೆ ಹೋಗ್ತೀನಿ ನಾ. ಯಾಕಂದ್ರೆ ನನ್ನ ಫ್ರೆಂಡ್ಸು ಬರತ್ತಾರಲ್ಲ, ಸೊ ಅದಕ್ಕೋಸ್ಕರ. ಇನ್ನೂ ಗ್ಲೌಸ್ ಹಾಕೊಂಡಿಲ್ಲ, ಗ್ಲೌಸ್ ಟ್ಯಾಂಕ್ ಹತ್ರ ಇದಾವೆ. ಇದು 1 ಡೇ ರೈಡ್. ಯಾಕಂದ್ರೆ ಮನೆಗೆ ಕುಂತು ನನಗಂತೂ ಹುಚ್ಚಿಡಿಯಾದಿತ್ತು. ಸೊ ದಟ್ಸ್ ದ ರೀಸನ್ ಇದು ರೈಡ್ ಮಾಡತ್ತೀನಿ. ಎಲ್ಲಪ್ಪ ಅಂತಂದ್ರೆ ಉದ್ಗಲ್ ಹತ್ರ ಕೆರಡಿ ಅಂತಂದೇಳಿ ಒಂದು ಊರು ಬರುತ್ತೆ. ಅಲ್ಲಿ ಕೇಶವನಾಥೇಶ್ವರ ಅಂತಂದೇಳಿ ಒಂದು ಟೆಂಪಲ್. ಆ ಟೆಂಪಲ್ ಎದಕ್ಕಪ್ಪ ಅಂತಂದ್ರೆ ಲಾರ್ಡ್ ಶಿವ ಅವ್ರು ಬಂದು ತಪಸ್ ಮಾಡಿದ್ರು ಅಂತಂದು ಹೇಳ್ತಾರ. ಅಲ್ಲಿ ಹೊಂಟೈತಿ. ಈಗ ನನ್ನ ಫ್ರೆಂಡ್ ಮನೆ ಹತ್ರ ಹೋಗ್ತಿದ್ದೀನಿ ನಾನು, ಬಿಕಾಸ್ ಅವ್ರ ಮನೆ ಸೈಡಿಂದ ನಾನು ಹೈವೇ ಹತ್ಬೋದು. ಅದಕ್ಕೋಸ್ಕರ ಈಗ ಆ ಕಡೆ ಹೋಗಿ ಅವ್ರು ಪಿಕ್ ಮಾಡ್ಕೊಂಡು, ಲೈಕ್ ಅವ್ರ ಬೈಕೊಳಗೆ ಅವ್ರು ಬರೋದಾರ, ಅವ್ರನ್ನ ಪಿಕ್ ಮಾಡ್ಕೊಂಡು ಹೈವೇ ಹತ್ತೀನಿ. ಅಲ್ಲಿಂದ ಮತ್ತು ಪ್ರಸನ್ನ ಆಂಜನೇಯ, ಚಂಡಿಕಾ ದುರ್ಗಾ ಪರಮೇಶ್ವರಿ ಮತ್ತು ಆನೆಗುದ್ದಿ ಗಣಪತಿ. ಆಂಟಿ ನೋಡಿಲ್ಲ ಹಂಗೆ ಫುಲ್ ನೀರೆಲ್ಲ ಹೊಡ್ಯಾತ್ಬಿಟ್ಟಾರ. ನಂಗಂತೂ ದೇವರನ್ನೇ ರೋಡ್ ಗೊತ್ತಿಲ್ಲ ಇಲ್ಲಿದೆ. ಹಾಗೆ ಸ್ಟ್ರೀಟ್ ಅನ್ನಿಸ್ತೈತಿ. ಆ್ಯಕ್ಚುಲಿ ಖರೆ ಹೇಳ್ಬೇಕಪ್ಪ ಅಂದ್ರೆ ನಮ್ಮ ಊರೊಳಗಿನ ರೋಡ್ಸ್ ನಂಗೆ ಗೊತ್ತಿಲ್ಲ. ನಾನು ಎದ್ದು ರೆಡಿಯಾಗಿ ಕುಂತಿದ್ದೆ, ನಿನ್ನ ಕಾಲಿಗೆ ವೆಯ್ಟ್ ಮಾಡತ್ತಿದ್ದೆ ನಾನು. ಬಾಕಿ ಇಬ್ಬರು ದೋಸ್ತರು ಯಾರು ಬರೋರಿದ್ರಲ್ಲ, ಅವ್ರ ಹುಡುಗಿಯರು ಹತ್ತಂಗೆ ಹತ್ತಬಿಟ್ರೆ. ಈಸ್ ನಿಖಿಲ್, ಅವನ ಹೆಸರು ನಿಖಿಲ್ ಅಂತಂದು ಹೇಳಿ, ನನ್ನ ಚೈಲ್ಡ್ಹುಡ್ ಫ್ರೆಂಡ್. ಹೆಂಗಪ್ಪ ಅಂತಂದ್ರೆ ಒಂದೇ ಏರಿಯಾ, ಲಾಂಗ್ ದೋಸ್ತಿ. ನಮ್ಮ ಮನೆ ಹತ್ರ ಒಂದು ಸ್ಟೋರ್ ಐತಲ್ಲ, ಆ ಸ್ಟೋರ್ ಅವ್ರದ್ದೇ. ಪಾಲ್ವಿ ಸ್ಟೋರ್ ಓನರ್ ಮಗ. ಈಗ ಸದ್ಯ ಓನರ್ ಅಂಕಲ್ ಬಿಟ್ಟಾರ ಅಂಗಡಿ ನೋಡ್ಕೊಳದ, ಈಗ ಮಗ ನೋಡ್ಕೊಳತಾನ. ಸೊ ಇವನ್ ಜೊತೆ ರೈಡ್ ಮಾಡತ್ತೀನಿ. ಲೆಟ್ಸ್ ಸಿ ಹೆಂಗಿರುತ್ತೆ ರೈಡ್ ಅಂತ. ಯಾಕಂತಂದ್ರೆ ನಾನು ಯಾವಾಗಲೂ ಸೋಲೋ ಪ್ರಿಫರ್ ಮಾಡ್ತೀನಿ. ಸೊ ಈಗ ಎಕ್ಸಾಕ್ಟ್ಲಿ ಎಲ್ಲದೇನಪ್ಪ ಅಂತಂದ್ರೆ ಹಲ್ಗೇರಿ ದಾಟಿ ಬಂದೀನಿ. ನಾವು ರೋಡ್ ಚೂಸ್ ಮಾಡಿದ್ದು ಹಲ್ಗೇರಿ, ರೆಡ್ಡಿಹಳ್ಳಿ, ಮಾಸೂರ, ಶಿಕಾರಿಪುರದಿಂದ ಅನಂತಪುರದಿಂದ ಹೆಂಗಪ್ಪ ಅಂದ್ರೆ ಕುಂದಾಪುರ ರೋಡ್. ಬಟ್ ಕುಂದಾಪುರಕ್ಕಿಂತ ಮುಂಚೆನೇ ರೈಟ್ ಸೈಡಿಗೆ ಬರುತ್ತದೆ ದೇವಸ್ಥಾನ. ಆ ದೇವಸ್ಥಾನಕ್ಕಿಂತ ಮುಂಚೆ ಒಂದು ದೇವಸ್ಥಾನ ಐತಿ, ಅದೇನೋ ಚಂಡಿಕಾ ದುರ್ಗಾ ಪರಮೇಶ್ವರಿ ಅಲ್ಲ. ಬಟ್ ಆ ದೇವಸ್ಥಾನ ಹೋಗಿ ಆ ಕಡೆ ಅಂತ ಕೇಶವನಾಥೇಶ್ವರ ಟೆಂಪಲ್ಗೆ ಹೊಂಟೈತಿ. ಮತ್ತು ಕೇಶವನಾಥೇಶ್ವರ ಟೆಂಪಲ್ ಐ ಗೆಸ್ ಯಾವುದಂತಂದು ಹೇಳಿ ನಿಮಗೆ ಗೊತ್ತಾಗ್ತಿಲ್ಲ. ಬಟ್ ಒಂದು ಏನಪ್ಪ ಅಂತಂದ್ರೆ ಯಾವುದಂತ ಹೇಳ್ಬೋದು ಹೆಂಗಂತಂದ್ರೆ, ಮೊನ್ನೆ ಕಾಂತಾರ ರಿಲೀಸ್ ಆದಮೇಲೆ, ಚಾಪ್ಟರ್ 1 ರಿಲೀಸ್ ಆದಮೇಲೆ ರಿಷಬ್ ಶೆಟ್ಟಿ ಅವರು ಅವ್ರ ವೈಫು ಆ ದೇವಸ್ಥಾನಕ್ಕೆ ಹೋಗಿದ್ರು. ಸೊ ಅದೊಂದು ಪೋಸ್ಟ್ ಹಾಕಿದ್ರು. ಸೊ ಭಾಳ ದಿನದಿಂದ ಹೋಗ್ಬೇಕಂತಂದಿದ್ದ. ಬಟ್ ಏನು ಮಾಡ್ಲಪ್ಪ ಅಂತಂದ್ರೆ ಟೈಮ್ ಬಂದಿದ್ದಿಲ್ಲ. ಅದು ಹೆಂಗಂದ್ರೆ ದೇವರು ಕರಿಬೇಕಲ್ಲಪ್ಪ ಅಂತಂದು ಹೇಳಿ. ಸೊ ಇವತ್ತು ನಂಗೆ ಬುಲಾವ ಬಂದೈತಿ. ಸೊ ನಾ ಹೊಂಟೇನಿ. ಗಣಪತಿ ವಾವ್. ಸೊ ಈಗ ಜಸ್ಟ್ ಟೀ ಪಿಟ್ ಸ್ಟಾಪ್ ತೊಗೊಂಡಿದ್ವಿ. ಸೊ ಟೀ ಮಜಾ ಆಯ್ತು ಅಲ್ಲಿ.
ಎಲ್ಲಿ ಮಂಜಪ್ಪ ಕಾಂಪ್ಲೆಕ್ಸ್, ಟೀ ಲವರ್. ಸೊ ಈ ಊರ ಹೆಸರು ಅನಂತಪುರ ಒಳಗೆ ಟೀ ಲವರ್ ಶಾಪ್ ಇಸ್ ಮಸ್ತ್. ನಾವು ಒಟ್ಟು ಟೀ ಕುಡಿಯೋಲ್ಲ, ಭಾಳ ಕಡಿಮೆ ಟೀ ಕುಡಿಯೋದು. ಬಟ್ ಇವತ್ತು ಟೀ ಕುಡ್ದೆ ಭಾಳ ಮಜಾ ಆಯ್ತು. ಇಂಥ ಥರ್ಡ್ ಕ್ಲಾಸ್ ರೋಡ್ ಐತದ, ಎಲ್ಲರ ಒಂದು ತಗ್ಗಿಗೆ ಹಾಕಿದ್ರೆ ಗಾಡಿ ಪಕ್ಕ ಒಂದು ಟೈರ್ ಡಮ್ ಅನ್ಬೇಕು, ಇಲ್ಲಪ್ಪ ಅಂತಂದ್ರೆ ರಿಮ್ಮರ ಬೆಂಡ್ ಆಗ್ಬೇಕು. ಮೇನ್ ರೋಡ್ ಬಿಟ್ಟು ಇವಾಗ ಒಳಗಡೆ ಬಂದೈತಿ. ಎದಕ್ಕಪ್ಪ ಅಂತಂದ್ರೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಿ ಗುಡಿ ಹಿಂಗೆ ಒಳಗಡೆ ಐತಿ. ವಾವ್, ಪಿಕಾಕ್. ಸೊ ಹಿಂಗೆ ಎಲ್ಲ ಒಳಗಡೆ ಐತಂತೆ, ನನಗೂ ಗೊತ್ತಿಲ್ಲ. ಏನು ಸಿಕ್ಸ್ ಐತಿ ರೋಡ್, ಇದು ಚೋಟು ರೋಡ್ ಇದ್ರೆ ಚಂದ ಐತಿ. ಸೊ ಹಿಂದೆ ಜಿಂಕೆ ಇದಾವೆ, ಎಂತ ಮಸ್ತ್ ಇದಾವೆ. ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಈ ಕಡೆ ಇರೋದಾ? ಹಾಂ ಸರಿ, ಥ್ಯಾಂಕ್ ಯು. ಕ್ರೇಜಿ ಅಲ್ಲ, ಜಂಗಲ್ ಒಳಗಡೆ ಅವ್ರ ಮನೆ. ಜಿಂಕೆ ಅದು, ಜಿಂಕೆ. ಅವನು ಆ ಕಡೆ ಅಂತವನೆ, ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಮಾಪ್ ಒಳಗಡೆ ಆ ಕಡೆ ಐತಿ. ಬಟ್ ಈ ಅಂಕಲು ಈ ಕಡೆ ಅಂತವ್ರೆ. ಅಯ್ಯೋ, ಇದೇ ರೋಡೇ ನಾವು ಆಗ್ಲಿಂತ ಅಡ್ಡಾಡ್ತಿರೋದು. ಐ ಮೀನ್ ಹಿಂಗೆ ಅಡ್ಡಾಡ್ತಿಲ್ಲ, ಬಟ್ ಲೈಕ್ ಮೇನ್ ರೋಡ್ ಅವಾಗ್ಲಿಂದ ಹಿಂಗೆ ಇದೇ ರೋಡಿಗೆ ಬಂದು ರೈಟ್ ಒಳಗಡೆ ಹೋಗಿ ಹಿಂಗೆ ಸುತ್ತಾಡ್ಕೊಂಡು ಮತ್ತಿಲ್ಲೇ ಬಂದ್ವಿ. ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ. ನೋ ಪಾರ್ಕಿಂಗ್. ಎಲ್ಲೆಲ್ಲೋ ಸುತ್ತಾಕೊಂಡು ಮತ್ತು ಮೇನ್ ರೋಡಿಗೆ ಬರೋದಿದ್ರೆ ಒಳಗಿದ್ದಕ್ಕೆ ಹೋಗ್ಬೇಕಾಗಿತ್ತು ನಾವು. ದೇವಸ್ಥಾನ ಹುಡ್ಕೊಂಡು ಬಂದ್ವಿ. ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಅಂತಂದೇಳಿ ಹೆಂಗೈತಿ ಗುಡಿ ಹೊರಗೆ. ಅಲ್ಲೊಂದು ಗಾಡಿ ಐತಿ, ಇಲ್ಲೊಂದು ಗಾಡಿ ಐತಿ. ಅವು ಮುಟ್ಟಾಟ ಆಡತ್ತ ನೋಡಿ ಫಿಶು. ಇಷ್ಟು ತೊಗೊಂಡಿದ್ದಾವ. ಇದೇ ದೇವಸ್ಥಾನ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ. ಏನೋ ಪವರ್ಫುಲ್ ದೇವ್ರಂತಪ್ಪ ಅದು. ಅಲ್ಲಿ ಬಂದವರು ಬಳೆ ಕೊಟ್ಟು, ಆಮೇಲೆ ಬಾಗಿನ ಬಳೆ ಕೊಟ್ಟು ಬೇಡ್ಕೊಂಡು ಹೋದರೆ ಏನಾದರೂ ಇತ್ತಪ್ಪ ಅಂದ್ರೆ ಪೂರ ಆಗುತ್ತಂತೆ. ಈ ಎಲ್ಲಿತ್ತು ಕೇಶವನಾಥೇಶ್ವರ ಟೆಂಪಲ್. ಫುಲ್ ಆಫ್ ರೋಡ್ ಮಾಡ್ಕೊಂಡು ಬಂದೀವಿ. ಫುಲ್ ಅಂದರೆ ಫುಲ್ ಗುಡ್ಡ. ಹಿಂಗೆ ತರಕ್ ಕರೋಡೋದು. ಬಂದ್ವಿ ಯೇ. ಸೊ ಆ ಕಡೆ ನಡ್ಕೊಂತ ಹೋಗ್ಬೇಕಂತಂದ್ರೆ ಇಲ್ಲೇನೋ ಬೇರೆ ದಾರಿ ಐತಂತಪ್ಪ, ಕೆಳಗೆ ಮಟ್ಟ ಗಾಡಿ ಹೋಗುತ್ತಂತ. ಒಂದು ಲಾಸ್ಟ್ ಟೈಮ್ ಬಂದಾಗ ಹೋಗಿದ್ನಂತೆ. ನಾವಂತ್ರಿ ಎತ್ತಬೇಕತ್ತಾಗ ಸುಮ್ಮ ಗಾಡಿ ಹೊಡಿಯತ್ತೀವಿ ನೋಡಿ. ಉಯ್ತಾರಕ್ಕೆ ಸೋಲೋ ಮಾಡ್ತೀರಾ ಹಿಂಗೆ ಜೊತೆಗೇನಾ? ನನ್ನ ಹತ್ರ ಕಾಯಿನ್ ಇಲ್ಲ. ಈ ಲೊಕೇಶನಿಗೆ ರಿಷಬ್ ಶೆಟ್ಟಿ ಅವ್ರು ಬಂದಿದ್ರು ದೇವಸ್ಥಾನಕ್ಕೆ.
ಅವ್ರ ಪೋಸ್ಟ್ ನೋಡಿ ನಾ ಬಂದಿದ್ದು. ಇಲ್ಲಿ ಇವತ್ತು ಕಂಬಳ ಐತಂತೆ ಕೆರಡಿ ಒಳಗಡೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತಾರಂದ್ರೆ ಕಾಂತಾರ ಐದಲ್ಲ ಪೂರ ಶೂಟ್ ಆಗಿದ್ದಿದೆ ಲೊಕೇಶನ್ ಇದ್ದು ರೋಡ್ಸ್ ಇಲ್ಲಿ ಮೇಲೆ ಆ ಕಡೆ ಕೆಳಗಡೆ ಕೆರಡಿ ರೋಡ್ ಪೂರ ಕಾಂತಾರ ಶೂಟ್ ಆಗಿದ್ದಿದೆ ಏರಿಯಾ. ಶಿವನ ಹೂದೋಟ ಈಗ ಕೆರಡಿ ಅಂತಲೇ ಊರಿತ್ತಲ್ಲ, ಕೆರಡಿ ಅಲ್ಲಿ ಮುಂದೆ ಅದು ದೇವಸ್ಥಾನ ಇರೋದು ಮುದ್ಗಲ್ ಊರು. ಬಟ್ ಅಲ್ಲಿ ಕೆರಡಿ ಒಳಗೆ ಏನೈತಲ್ಲ ಇದು ಐತಿ, ಕಂಬಳ ಐತಿ ಇವತ್ತು. ಕೆರಡಿನೇ ಕಾಂತಾರ ಶೂಟ್ ಆಗಿದ್ದ ಲೊಕೇಶನ್. 35 ಜೊತೆ ಕೋಣಗಳು ಬಂದವಂತೆ ಕಂಬಳಗೆ. ಭಾಳ ಇಷ್ಟ ಅದು ಕಂಬಳ. ನೋಡೋಣ 2 o'clock ಸ್ಟಾರ್ಟ್ ಆಗುತ್ತೆ, 2 to 6 o'clock ಇರುತ್ತಂತೆ. ಲೆಟ್ಸ್ ಸಿ ಇಫ್ ಇನ್ ಕೇಸ್ ಆ ಕಡೆ ಅದೆಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಜಲ್ದಿ ಟೈಮ್ ಇತ್ತಪ್ಪ ಅಂತಂದ್ರೆ ಇಲ್ಲಿ ಬಂದು ಹೋಗ್ತೀವಿ. ಇಲ್ಲಪ್ಪ ಅಂತಂದ್ರೆ ಒಯ್ಯ ನೋ ಅದರ ಆಪ್ಷನ್. ಆವಾಗ ಹೆಂಗಂದ್ರೆ ಸೀದಾ ಅವ್ರಿಗೆ ದಾಟ್ಬಿಡ್ತೀವಿ. ಬ್ರೇಕ್ಫಾಸ್ಟಿಗೆ ಬಂದೈತಿ ಈಗ. ಎಲ್ಲಪ್ಪ ಅಂದ್ರೆ ಕುಂದಾಪುರ ಒಳಗೆ ಗಾಡಿಗಳು ಇಲ್ಲಿದೆ. ಸೊ ಈಗ ಜಸ್ಟ್ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಟೈಮ್ ಆಗೈತಿ 11:30 ಆವಾಗಲೇ ಆಗಿತ್ತು. ಬಟ್ ಇವಾಗ ಎಷ್ಟಾಗೈತೆ ಗೊತ್ತಿಲ್ಲ. ಬಟ್ ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಸೊ ಈಗ ಎಲ್ಲಿ ಹೊಂಟೈತಪ್ಪ ಅಂತಂದ್ರೆ ಪ್ರಸನ್ನ ಆಂಜನೇಯ. ಅದು ನಾನು ರೀಲ್ಸ್ ಒಳಗೆ ನೋಡಿದ್ದೆ. ಅದು ಆಂಜನೇಯ ಫುಲ್ ದೊಡ್ಡ ಆಂಜನೇಯ ಐತಿ. ಆಂಜನೇಯ ಹತ್ರ ಹೋಗ್ತಿದ್ದೀವಿ. ಅಲ್ಲಿಂದ ನೆಕ್ಸ್ಟ್ ಚಂಡಿಕಾ ದುರ್ಗಾ ಪರಮೇಶ್ವರಿ, ಆಮೇಲೆ ಆನೆಗುದ್ದೆ ಗಣಪತಿ. ಸೊ ಇವಾಗ ಪ್ರಸನ್ನ ಆಂಜನೇಯ ಅಂತ ಬಾಬಾ 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 ಅದು ಮುಂದಿನ ಯಾಕೆ ಜಲ್ದಿ ಹೇಳಿ ನೋಡೋಣ. ತಗೊಳ್ರಿ ಹತ್ರ ಬರ್ತೀನಿ. ರಿಚ್ ಕಿಡ್ಸ್. ಸೊ ಪ್ರಸನ್ನ ಆಂಜನೇಯ ಮುಗೀತು, ನೋಡ್ಕೊಂಡ್ವಿ. ಸೊ ಈಗ ಎಲ್ಲ ಉಂಟೈತಪ್ಪ ಅಂತಂದ್ರೆ ಚಂಡಿಕಾ ದುರ್ಗಾ ಪರಮೇಶ್ವರಿ. ಆ ಚಂಡಿಕಾ ದುರ್ಗಾ ಪರಮೇಶ್ವರಿ ಏನೈತಲ್ಲ ದೇವಸ್ಥಾನ, ಅದನ್ನು ಕಟ್ಸಿದ್ದು ಒಬ್ಬರೇ. ಅಲ್ಲಿ ಫಂಡ್ಸ್ ರೈಸ್ ಮಾಡಿಲ್ಲ, ಏನೂ ಮಾಡಿಲ್ಲ. ಬಟ್ ಆ ಗುಡಿ ಕಟ್ಸಿರೋದು ವೇ ಆಗಲಿ, ಆ ಗುಡಿಗೆ ಹಾಕಿರೋ ಇನ್ವೆಸ್ಟ್ಮೆಂಟ್ ಆಗಲಿ, ಜಸ್ಟ್ ವಾವ್. ಲಿಟ್ರಲಿ ನಾನು ಇಷ್ಟು ದೇವಸ್ಥಾನ ಅಡ್ಡಾಡೀನಿ, ಬಟ್ ಇದರಂಥ ದೇವಸ್ಥಾನ ಲಿಟ್ರಲಿ ನಾನು ನೋಡಿಲ್ಲ. ಅಂಥ ಫೈನೆಸ್ಟ್ ಗುಡಿ ಗೊತ್ತಾ ಇದು. 50 crore rupees ಒಂದೇ ಗುಡಿ. ಆ 50 crores ಹಾಕಿರೋದು ಒಬ್ಬರೇ ಒಬ್ಬರು. ಅಲ್ಲೇ ಆನೆಗುದ್ದೆ ಗಣಪತಿ ಇದೆ, ಅದು ಭಾಳ ಶ್ರೇಷ್ಠ ಗಣಪತಿ. ದೇವಸ್ಥಾನ ಒಳಗೆ ಎಂಟ್ರಿ. 50 crore ಗುಡಿ ಗೊತ್ತಾ ಇದು. ಈಗ ದುರ್ಗಾ ಪರಮೇಶ್ವರಿ ದರ್ಶನ ಮುಗೀತು. ಇದೆ ದುರ್ಗಾ ಪರಮೇಶ್ವರಿ ದ್ವಾರ ಬಾಗ್ಲ. ಅಲ್ಲದಲ್ಲ ಈಗ ಹೊಂಟೈತಿ ಆನೆಗುದ್ದೆ ಗಣಪತಿ. ನಾನು 2 year ಬ್ಯಾಕ್ ಬಂದಿದ್ದೆ ನಾನಿಲ್ಲಿ. 2 year ಬ್ಯಾಕ್. 2 ಅಲ್ಲ 1.5. ವೈ ಬಿಕಾಸ್ ನಾನು 2023 ಮೇ ಒಳಗೆ ಬಂದಿದೆ. ಸೊ ಈಗ ಬರತ್ತೀನಿ. ವಾವ್, ಆನೆಗುದ್ದೆ ಶ್ರೀ ವಿನಾಯಕ ಟೆಂಪಲ್ ಕುಂಬಾಶಿ. ಸೊ ಈಗ ಬಂದೈತಿ ಆನೆಗುದ್ದೆ ಗಣಪತಿಗೆ. ಇಲ್ಲಿ ನೋಡ್ರಿ, ಇಲ್ಲಿ ತೇರ್ ಐತಿ, ರಥೋತ್ಸವ ಇರಬೇಕಾ.
ಕ್ರೌಡ್ ಐತಪ್ಪ ದೇವರಿಗೆ. ಸೊ ಲೆಟ್ಸ್ ಗೋ. ದೇವ್ರ ದರ್ಶನ ಮಾಡ್ಕೊಂಡು ವಾಪಸ್ ಬಂದು ಹೊರಗೆ ಸಿಗ್ತೀನಿ. ಸೊ ಹಾಳಾಗಿದ್ದ ಗಣಪತಿ ದರ್ಶನ ಆಯಿತು. ಗುಡಿ ಮುಂದಿಂತ್ರ ಬಂದಿತ್ತು, ಬಟ್ ಸೈಡಿಂದ ಹೋದ್ವಿ. ಕರೆಕ್ಟ್ ನಾವು ಹೋಗೋದಕ್ಕೆ ದರ್ಶನ ಚಾಲು ಆಯ್ತು. ಮಂಗಳಾರತಿ. ಸೊ ಇಲ್ಲಿಂದ ವಾಪಸ್ ಈಗ ನಮ್ಮೂರಿಗೆ ಹೋಗಬೇಕು ಮತ್ತು ಅದೇ ರೂಟ ಮತ್ತು ಅದೇ ರೂಟು. ಲೆಟ್ಸ್ ಗೋ. ದರ್ಶನ ಸಿಗ್ತದೆ, ಖುಷಿ ಮಸ್ತಿತ್ತು ದರ್ಶನ. ನಮ್ಮ ಮಮ್ಮಿನ ಭಾಳ ಇಷ್ಟ ಆಗ್ತೈತಿ ಗಣಪತಿ. ಲೆಟ್ಸ್ ಗೋ. ವಾಪಸ್ ರಿಟರ್ನ್ ಊರಿಗೆ. ಈಗ ಇಲ್ಲಿಂದ 200 ಆ್ಯಂಡ್ ಸಮಥಿಂಗ್ 220 230 ಕಿಲೋಮೀಟರ್ಸ್ ಐತಿ. ಹಾಂ 220 230 ಕಿಲೋಮೀಟರ್ಸ್ ಐತಿ. ಇಲ್ಲಿಂದ 4 hours ಬೇಕು, 4.5 hours ಬೇಕು. ಲೆಚ್ಚಿ ಎಷ್ಟು ಗಂಟೆಗೆ ಹೋಗಿ ಮುಡ್ತೀವಿ ಅಂತಂದೇಳಿ. ಅಣ್ಣ ರಾಡಬೆನ್ನೂರು. ಇಲ್ಲ ಇದ್ದ ಬಟ್ ಸ್ಟಿಲ್ ಊರು ಹೋಗಿ ಮುಟ್ಟಲ್ಲ ಅಂತ ಹಾಕ್ಸಿದ್ದೀನಿ ಅಷ್ಟೇ. ಇದು ಆಗ್ತಿದೆ, ಇವಾಗ ಆನ್ ಮಾಡಿದ್ದೀನಿ, ಇದು ಆನ್ ಮಾಡಿದ್ದೀನಿ. ಒಂದು ಸೆಕೆಂಡ್ ಗಾಡಿ ಮುಂದೆ ತಗೊಂಡು ಕ್ಯಾಶ್ ಕೊಡ್ತೀನಿ. ಹೋಗಲ್ಲ. ಹಾಂ ಅಣ್ಣ, ಇನ್ಸ್ಟಾ ಐಡಿದೆ, ಗರ್ಲ್ ಬೈಕರ್ ಕೋಮಲ್ ಅಂತ. ಅಣ್ಣ ತಗೊಳ್ಳಿ, ದುಡ್ಡು ಕೊಟ್ಟಿದ್ದೀನಿ, ಹೋಗಿಲ್ಲ ಓಡಿ. ಓಕೆನಾ? ಹಾಂ ಯೂಟ್ಯೂಬಲ್ಲಿ ಹಾಕ್ತೀನಿ ಇದು ವಿಡಿಯೋ. ದೇವ್ರಂತ ಹುಡುಗ ನೀವಾ? ಇವಾಗ ಜಸ್ಟ್ ಗಾಡಿ ಫ್ಯೂಲ್ ಅಪ್ ಆಯಿತು. ಅವ್ನು ಪೆಟ್ರೋಲ್ ಬಂಕ್ ಒಳಗಿರೋ ಅಣ್ಣ ಕ್ಯಾಮ್ರಾ ಆನ್ ಆಯ್ತಾ ಅಂತ ಕೇಳ್ದ. ನಾನು ಇಲ್ಲ ಅಣ್ಣ ಆನ್ ಇಲ್ಲ ಅಂತಂದೆ. ಅವನು ಆನ್ ಮಾಡಿ ಮೇಡಮ್, ನಮ್ಮದು ವೀಡಿಯೋ ಮಾಡಿ ಅಂತೆ. ಟೀ ಪಿಟ್ ಸ್ಟಾಪ್ ತಗೊಂಡಿತ್ತ. ಎಲ್ಲಪ್ಪ ಅಂತಾನೆ ನಾನು ಮಾರ್ನಿಂಗ್ ಕುಡಿದಿದ್ದಿಲ್ಲ. ಟೀ ಲವರ್ ಹಾಂ, ಟೀ ಲವರಲ್ಲೇ ಮತ್ತು ಟೀ ಕುಡಿದ್ವಿ ಫಸ್ಟ್ ಟೈಮ್ ಆಫ್ಟರ್ ಎಷ್ಟು ದಿನ, ಎಷ್ಟು ವರ್ಷ. 2 ಸತಿ ಚಹಾ ಕುಡ್ತೀನಿ ಒಂದು ದಿನಕ್ಕೆ. ನಾನು ಆ್ಯಕ್ಚುಲಿ ಚಾನೇ ಕುಡಿಯೋದಿಲ್ಲ, ಬಟ್ ಅವತ್ತು 2 ಸತಿ ಚಹಾ ಕುಡ್ತೀನಿ. ಟೀ ಮಾತ್ರ ಸಖತ್ತಿತ್ತು. ಲೆಟ್ಸ್ ಗೋ. ಇನ್ನೂ ಒಂದು 80 ಕಿಲೋಮೀಟರ್ಸ್ ಏನೋ ಇರಬೇಕಾ, 85 ಇರಬೇಕು. 80 ಇಲ್ಲ 85, 88 ಕರೆಕ್ಟ್. ಮಾರ್ನಿಂಗ್ 88 ಬಂದಿದ್ವಿ. 88 2 ತಾಸು. ಲೆಟ್ಸ್ ಗೋ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಕರ್ನಾಟಕ ಅಣ್ಣ, ಇಲ್ಲಿದವ್ರೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ರಾಣೆಬೆನ್ನೂರದವರು. ಹಾಂ. ನೀವು ಯಾವ್ರವರು? ಹೌದಣ್ಣ. ಏ ಇಲ್ಲ ನಡೆಯುತ್ತೆ, ಪರವಾಗಿಲ್ಲ. ಕೋಮಲ್ ಅಂತ. ಹಾಂ ಫ್ರೆಂಡು. ಥ್ಯಾಂಕ್ ಯು ಸೊ ಮಚ್ ಅಣ್ಣ. ಎಸ್ ಅಣ್ಣ, ಥ್ಯಾಂಕ್ ಯು. ಎಷ್ಟು ಒಳ್ಳೆಯವರು ಇರ್ತಾರಲ್ಲ ಜನ. ಯಾರೋ ಚೆನ್ನಾಗಿ ಗಾಡಿ ಹೊಡಿತೀಯ ಅಂದರು. ಫೈನಲಿ ವಿ ಆರ್ ಬ್ಯಾಕ್ ಆಫ್ಟರ್ ರೈಡಿಂಗ್. ಎಷ್ಟು ಕಿಲೋಮೀಟರ್ಸ್ ಅಪ್ಪ ಅಂತಂದ್ರೆ 420 ಕಿಲೋಮೀಟರ್ಸ್. ಇನ್ನು ಮನೆ ಮುಟ್ಟಿಲ್ಲ. ಬಾಯ್ ಬಾಯ್. ನಮ್ಮೂರೊಳಗಿರೋದು ಒಂದೇ ಸಿಗ್ನಲ್ ಇದಾವೆ. ಸಿಗ್ನಲ್ 1 2 3 ಸಿಗ್ನಲ್ಸ್ ಇದ್ದಾವೆ, ಬಟ್ ಆಪ್ರೇಟ್ ಆಗೋದು ಒಂದೇ ಸಿಗ್ನಲ್. ಲೈಕ್ ಆನ್ ಇರೋದು ಇದು ಒಂದೇ ಸಿಗ್ನಲ್. ಇದು ಬಿಟ್ಟರೆ ಯಾವ ಸಿಗ್ನಲ್ನೂ ಆನ್ ಇರೋಂಗಿಲ್ಲ. ಎಲ್ಲ ಸಿಗ್ನಲ್ಲು ಬಂದ್. ನಾನೇ ಹೇಳಿ ವರ್ಕಿಂಗ್ ಇಡ್ಸಿನಿ ಅದನ್ನು. ನಮ್ಮಮ್ಮ ಈಗ ಫೋನ್ ಹಚ್ಚಾತಾರೆ. ಇಷ್ಟು ಬೆಳಗ್ಗಿಂತ ಹೋದರೂ ಒಂದು ಫೋನ್ ಹಚ್ಚಿಲ್ಲ ನಮ್ಮಮ್ಮ, ಈಗ ಹಚ್ಚಾತಾರೆ. ಸೊ ಮನೆಗೆ ವಾಪಸ್ ಬಂದ. ಈಗ ಲಗೇಜ್ ಅನ್ಪ್ಯಾಕ್ ಮಾಡತ್ತೀನಿ. ಫಸ್ಟ್ ರಿಮೂವ್ ಯೋರ್ ಗ್ಲೌಸ್. ನಮ್ಮಮ್ಮ ಬಂದರು.
my mommy is here only. And I don't want to ride. ಅನ್ಪ್ಯಾಕ್ ಆಯ್ತು. ಸೊ ವ್ಲಾಗ್ ಇಲ್ಲ ಏನು ಮಾಡತ್ತೀನಿ. ಆ್ಯಂಡ್ ಮುಂದಿನ ಎಷ್ಟಾಯ್ತು ಒಕ್ಕು ತೊಗೈತಿ ಬೇಡ ವ್ಲಾಗ್ ಸ್ವಲ್ಪ ಫ್ರೆಶ್ ಆಗಿ ಎಂಡ್ ಮಾಡ್ತೀನಿ. ನಾವು ಫ್ರೆಶ್ ಆಗಿ ಎಂಡ್ ಮಾಡೋದು. ಲೆಟ್ಸ್ ಗೋ ಅಪ್. ಇವಾಗ ಜಸ್ಟ್ ಮೇಲ್ ಬಂದ ಫ್ರೆಶನ್ ಅಪ್ ಆದ. ಸೊ ಅನ್ಪ್ಯಾಕ್ ನೋಡಿರ್ತೀರಿ ನೀವು, ಅದೆಲ್ಲ ಸಾಮಾನು ಹೊಂದಿಸಿ ಫ್ರೆಶ್ ಆಗಿ ಗೇರ್ಸ್ ಎಲ್ಲ ತೆಗೆದು ಇಟ್ಟು ಹೆಲ್ಮೆಟ್ ಕ್ಲೀನ್ ಮಾಡಿಟ್ಟೆ. ಸೊ ನನಗಂತೂ ಆ ಪ್ಲೇಸ್ ಭಾಳ ಇಷ್ಟ ಆಯ್ತು. ಪರ್ಸ್ನಲ್ ಫೇವ್ರೇಟ್ ಅಂತ ಹೇಳ್ಬೋದು. ವೈ ಬಿಕಾಸ್ ಶಿವ ಅಂದ್ರೆ ನಂಗೆ ಇಷ್ಟ. ಆ್ಯಂಡ್ ಅದು ಹೆಂಗಿತ್ತಪ್ಪ ಅಂದ್ರೆ ಫುಲ್ ಜಂಗಲ್ ಒಳಗಿತ್ತಲ್ಲ, ಫುಲ್ ಶಾಂತ ಪೀಸ್ ಇತ್ತು. ಒಂಥರ ಹೆಂಗಪ್ಪ ಅಂದ್ರೆ ಡಿಫ್ರೆಂಟ್ ಫೀಲಿಂಗೇ ಇದ್ದು. ಜಂಗಲ್ ಒಳಗೆ ಶಾಂತ ಶಿವನ ದೇವಸ್ಥಾನ. ಅದು ಹೆಂಗಪ್ಪ ಅಂದ್ರೆ ಕೇವ್ ಟೆಂಪಲ್ ಎಲ್ಲ ನೀರೊಳಗೆ ಇಳಿದು ಹೋಗೋದು. ಅದು ನನಗೆ ಭಾಳ ಇಷ್ಟ ಆಯಿತು. ಆ್ಯಂಡ್ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಏನೈತಲ್ಲ ಅದು ಏಕ್ ನಂಬರ್ ಐತೆ. ನಾ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಜಂಗಲ್ ಒಳಗೂ ಅಷ್ಟು ಚಂದ ಒಂದು ದೇವಸ್ಥಾನ ಐತೆ ಅಂತಂದೇಳಿ. ಅದು ಸೂಪರ್ ಐತಿ. ಆ್ಯಂಡ್ ಅದೇ ಬಿಟ್ಟರೆ ಆನೆಗುದ್ದೆ ಗಣಪತಿ ಆ್ಯಂಡ್ ಚಂಡಿಕಾ ದುರ್ಗಾ ಪರಮೇಶ್ವರಿ, ಪ್ರಸನ್ನಾಂಜನೇಯ ಅದು ಆಲ್ವೇಸ್ ಫೇವ್ರೇಟ್. ಸೊ ಇಷ್ಟ. ನೆಕ್ಸ್ಟ್ ಮತ್ತೆ ರೈಡ್ ಮಾಡ್ಬೇಕಂತ ಅನ್ನೈತಿ. ಸೊ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೂ ಒಂದು ರೈಡ್ ಮಾಡ್ಬೇಕಂತ ಅನ್ನೈತಿ ಇಲ್ಲೇ ಸುತ್ತಮುತ್ತ. ಲೆಟ್ಸ್ ಸಿ. ಹಿಂಗೆ ವೀಕ್ಲಿ ಒನ್ಸ್ ಮಾಡ್ದಪ್ಪ ಅಂದ್ರೆ ವೀಕ್ಲಿ ಒನ್ಸ್ ವ್ಲಾಗ್ ಬರ್ತಿರ್ತೈತಿ. ಸೊ ಇಷ್ಟ ವ್ಲಾಗ್ ಏನು ಮಾಡತ್ತೀನಿ. ಮತ್ತು ಮುಂದಿನ ವ್ಲಾಗ್ ಒಳಗೆ ಸಿಗ್ತೀನಿ. ಜೈ ಶ್ರೀರಾಮ್.